ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಿಮ್ಮ ದೇಹದ ಮೇಲೆ ಎಷ್ಟೇ ಅನ್ವಾಂಟೆಡ್ ಹೇರ್ಸ್ ಇದ್ದರೂ ಕೂಡ ನೀವು ಯಾವುದೇ ಒಂದು ರೇಸರ್ ಅಥವಾ ವ್ಯಾಕ್ಸ್ ಮಾಡೋ ಅಗತ್ಯ ಇಲ್ಲ ಸ್ನೇಹಿತರೆ. ನೀವು ತುಂಬಾ ಈಸಿಯಾಗಿ ನಿಮ್ಮ ಮುಖದ ಮೇಲೆ ಅಥವಾ ನಿಮ್ಮ ಮುಖದ ಪಕ್ಕದಲ್ಲಿ ಹಾಗೂ ನಿಮ್ಮ ಕೈ ಮೇಲೆ, ನಿಮ್ಮ ಕಾಲ ಮೇಲೆ ಎಲ್ಲೇ ಅನ್ವಾಂಟೆಡ್ ಹೇರ್ಸ್ ಇದ್ದರೂ ಕೂಡ ಈಸಿಯಾಗಿ ನೀವು ರಿಮೂವ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಯಾವುದೇ ಸ್ವಲ್ಪ ಕೂಡ ಕಷ್ಟಪಡದೆ ವ್ಯಾಕ್ಸ್ ಮಾಡ್ಕೊಳ್ಳದೆ ಸ್ನೇಹಿತರೆ. ನೋಡಿ, ನಾನಿವತ್ತು ತುಂಬಾ ಯೂಸ್ಫುಲ್ ಆಗಿರುವಂಥ ಈ ಒಂದು ಮನೆ ಮದ್ದನ್ನು ಕೊಡ್ತಾ ಇರೋದು. ಹಾಗಾದರೆ ತಡ ಮಾಡದೆ ಏನೇನು ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ಮೊದಲಿಗೆ ನಾನು ಇಲ್ಲೊಂದು ಬೌಲ್ನ ತೊಗೊಂಡಿರೋದು ಹಾಗೂ 1 ಸ್ಪೂನಷ್ಟು ಅದರೊಳಗಡೆ ಅರಿಶಿನ ತೊಗೋತಾ ಇರೋದು, ಅಂದರೆ ಟರ್ಮರಿಕ್ ಪೌಡರ್ನ ತೊಗೋತಾ ಇರೋದು ಸ್ನೇಹಿತರೆ. ಇದರಲ್ಲಿ ಆ್ಯಂಟಿ ಆಕ್ಸೈಡ್ ಇರುತ್ತೆ, ಅದಕ್ಕೋಸ್ಕರ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಅಂದರೆ ನಮ್ಮ ಅನ್ವಾಂಟೆಡ್ ಹೇರ್ಸ್ನ ಈಸಿಯಾಗಿ ರಿಮೂವ್ ಮಾಡುತ್ತೆ ಹಾಗೂ ನಮ್ಮ ಮುಖದ ಮೇಲೆ ಎಷ್ಟೇ ದಪ್ಪವಾಗಿ ಕೂದಲಿದ್ರೂ ಅದನ್ನು ಸಾಫ್ಟಾಗಿ ರಿಮೂವ್ ಮಾಡೋದಕ್ಕೆ ನಾನು ನೋಡಿ ಕೋಕ್ನಟ್ ಪ್ಯಾರಾಶೂಟ್ ಆಯಿಲ್ನ ಯೂಸ್ ಮಾಡ್ಕೋತಾ ಇರೋದು. 1-2-3 ಹನಿಯಷ್ಟು ಕೋಕ್ನಟ್ ಪ್ಯಾರಾಶೂಟ್ ಆಯಿಲ್ನ ಇದರೊಳಗಡೆ ನಾನು ಆ್ಯಡ್ ಮಾಡ್ಕೋತಾ ಇರೋದು ಸ್ನೇಹಿತರೆ. ಹಾಗೂ ನೋಡಿ, ನಾನು ನೆಕ್ಸ್ಟ್ ಇಲ್ಲಿ ರೋಸ್ ವಾಟರ್ನ ತೊಗೋತಾ ಇರೋದು. ರೋಸ್ ವಾಟರ್ ಅಂತೂ ನಮ್ಮ ಸ್ಕಿನ್ ಎಷ್ಟೇ ಹಾರ್ಡ್ ಇದ್ದರೂ ಕೂಡ ಸಾಫ್ಟಾಗಿ ಆಗುತ್ತೆ ಹಾಗೂ ನಮ್ಮ ಮುಖದ ಮೇಲೆ ಎಷ್ಟೇ ಒಂದು ಅನ್ವಾಂಟೆಡ್ ಹೇರ್ಸ್ ಇರಲಿ ಈಸಿಯಾಗಿ ಬರೋದಕ್ಕೆ ಇದು ಕೂಡ ಹೆಲ್ಪ್ ಮಾಡುತ್ತೆ ಹಾಗೂ ಸ್ವಲ್ಪ ಕೂಡ ನೋವಾಗಬಾರ್ದು ಸ್ನೇಹಿತರೆ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೋಡಿ ರೋಸ್ ವಾಟರ್ನ ತೊಗೋತಾ ಇರೋದು. ಈ 3 ಇಂಗ್ರೀಡಿಯೆಂಟ್ಸ್ನ ತೊಗೊಂಡ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿ, ಬೇಕಾದರೆ ನೀವು ಇನ್ನೂ ಸ್ವಲ್ಪ ಪ್ರಮಾಣದಲ್ಲಿ ರೋಸ್ ವಾಟರ್ನ ಆ್ಯಡ್ ಮಾಡ್ಕೊಳ್ಬೋದು. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ನಾವು ಬ್ಯೂಟಿ ಪಾರ್ಲರ್ಗೆ ಹೋಗಿ ಎಷ್ಟೆಲ್ಲ ವ್ಯಾಕ್ಸ್ ಮಾಡ್ಕೋತಾ ಇರ್ತೇವೆ ಸ್ನೇಹಿತರೆ, ಅದರಿಂದ ನಮಗೆ ಎಷ್ಟೆಲ್ಲ ನೋವಾಗುತ್ತೆ. ನಮ್ಮ ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡ್ಕೊಳ್ಳೋದಕ್ಕೆ ನೋಡಿ ಈ ಒಂದು ಈಸಿ ಮೆಥಡ್ನ ನೀವು ಟ್ರೈ ಮಾಡ್ತಾ ಬಂದರೆ ಯಾವುದೇ ಒಂದು ವ್ಯಾಕ್ಸ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಹಾಗೂ ಯಾವುದೇ ಒಂದು ಏರೈಸರ್ ಕೂಡ ಯೂಸ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಸ್ನೇಹಿತರೆ. ನೋಡಿ, ನಾನಿವಾಗ ನೆಕ್ಸ್ಟ್ ಯಾವ ಇಂಗ್ರೀಡಿಯೆಂಟ್ಸ್ ಇದರೊಳಗಡೆ ಯೂಸ್ ಮಾಡ್ತೇನೆ ಅಂತ ತಿಳಿಸ್ಕೊಡ್ತೇನೆ ಬನ್ನಿ ಸ್ನೇಹಿತರೆ. ಈಸಿಯಾಗಿ ಹಾಗೂ ಯಾವುದೇ ಒಂದು ನಮ್ಮ ದೇಹಕ್ಕೆ ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಸ್ನೇಹಿತರೆ. ಅಷ್ಟು ಈಸಿ ಮೆಥಡ್ನಲ್ಲಿ ನಾನು ಹೇಳ್ಕೊಡ್ತಾ ಇರೋದು. ನೆಕ್ಸ್ಟ್ ನೋಡಿ, ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬೆಲ್ಲನ ಯೂಸ್ ಮಾಡ್ಕೋತಾ ಇರೋದು. ಬೆಲ್ಲ ಕೂಡ ನಮ್ಮ ಅನ್ವಾಂಟೆಡ್ ಹೇರ್ಸ್ ಯಾವ ರೀತಿ ತುಂಬಾ ಈಸಿಯಾಗಿ ರಿಮೂವ್ ಮಾಡುತ್ತೆ ಅಂತ ಇವತ್ತು ನಿಮಗೆ ನಾನು ತೋರಿಸ್ತೇನೆ. ಇವಾಗ ನಾನು ಸ್ವಲ್ಪನೇ ಹಾಕಿರೋದು, ನೆಕ್ಸ್ಟ್ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ನಾನು ಹಾಕ್ಕೊಳ್ಬೇಕಾಗುತ್ತೆ. ಇನ್ನೂ ನಾನು ಹಾಕ್ಕೊಳ್ತೇನೆ, ನೆಕ್ಸ್ಟ್ ನಿಮಗೆ ತೋರಿಸ್ತೇನೆ ಸ್ನೇಹಿತರೆ. ಈ ರೀತಿ ತುರಿದುಕೊಳ್ಳೋದಿದ್ರೆ ಈಸಿಯಾಗಿ ನಾವು ಬೆಲ್ಲನ ತುರ್ಕೊಳ್ಬೋದು. ನೋಡಿ, ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಬೆಲ್ಲ ತುಂಬಾ ಈಸಿಯಾಗಿ ನಮ್ಮ ಅನ್ವಾಂಟೆಡ್ ಹೇರ್ಸ್ ಕೂಡ ನಾವು ರಿಮೂವ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ, ನಾನು ಯಾವ ರೀತಿ ಹಾಕ್ಕೊಳ್ತಾ ಇರೋದು ಅಂತ. ಬೆಲ್ಲನ ಹಾಕ್ಕೊಂಡಿದ ತಕ್ಷಣ 1 ಸ್ಪೂನ್ನ ಸಹಾಯದಿಂದ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. 1 ಸ್ಪೂನಷ್ಟು ನಾನು ಇದರೊಳಗಡೆ ಗೋಧಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೊಂಡಿರೋದು. ನೀವು ಬೇಕಾದರೆ ಮೈದಾ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ನೋಡಿ, ನಾನಿಲ್ಲಿ ಶುಂಠಿನ ಯೂಸ್ ಮಾಡ್ಕೋತಾ ಇರೋದು. ಶುಂಠಿ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಮೇಲೆ ಎಷ್ಟೇ ಹಾರ್ಡ್ ಕೂದಲಿದ್ರೂ ಕೂಡ ನಾವು ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೋದು. ನೋಡಿ, ಅದನ್ನು ಕೂಡ ಈ ರೀತಿ ನಾನು ಈ ಒಂದು ಈಸಿಯಾಗಿ ನೀವು ಕುಟ್ಕೊಳ್ಬೋದು ಅಥವಾ ಈ ರೀತಿ ನೀವು ತುರ್ಕೊಳ್ಬೋದು ಸ್ನೇಹಿತರೆ. ನೋಡಿ, ಈಸಿಯಾಗಿ ಸ್ವಲ್ಪ ಪ್ರಮಾಣದಲ್ಲಿ ನಾನು ಶುಂಠಿನ ಹಾಕ್ಕೊಂಡಿರೋದು. ಆ್ಯಂಡ್ ಶುಂಠಿ ಹಾಕ್ಕೊಂಡಿದ ತಕ್ಷಣ ಕೂಡ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಅಷ್ಟು ಇಂಗ್ರೀಡಿಯೆಂಟ್ಸ್ ಕೂಡ. ಆ್ಯಂಡ್ ನೋಡಿ, ನಾನಿಲ್ಲಿ ಚಿಕ್ಕದಾಗಿರುವಂಥ ಒಂದು ಬೌಲ್ನ ತೊಗೊಳ್ತಾ ಇರೋದು. ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಚಿಕ್ಕದಾಗಿರುವಂಥ ಬೌಲ್ನ ತೊಗೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ನೋಡಿ ಗ್ಯಾಸ್ ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡು ಬಿಡಿ. ಬೆಲ್ಲದಲ್ಲಿರುವಂಥ ಅಷ್ಟು ಏನಂತೀರ ನೀವು ತುಂಬಾ ಜಿಗಿ ಅಂಶ ಈ ರೀತಿ ಬಿಡುತ್ತೆ. ಆ್ಯಂಡ್ ನಮ್ಮ ಅನ್ವಾಂಟೆಡ್ ಹೇರ್ಸ್ ರಿಮೂವ್ ಆಗೋದಕ್ಕೆ ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಇವಾಗ ನಾನು ಸ್ವಲ್ಪ ಪ್ರಮಾಣದಲ್ಲಿ ಬಿಸಿ ಆದ ತಕ್ಷಣ ಈ ರೀತಿ ಒಂದು ಬೌಲ್ ಮೇಲೆ ಒಂದು ಬಟ್ಟೆನ ತೊಗೊಂಡ್ಬಿಟ್ಟು ಈಸಿಯಾಗಿ ಅಷ್ಟು ರಸನ ನಾನು ತೆಕ್ಕೊಳ್ತಾ ಇರೋದು ಸ್ನೇಹಿತರೆ. ಇದನ್ನು ಚೆನ್ನಾಗಿ ಈ ರೀತಿ ಹಿಂಡ್ಕೊಂಡ್ಬಿಡಿ, ಏನಂತೀರ ನೀವು ಅಂದರೆ ಫಿಲ್ಟರ್ ಮಾಡ್ಕೊಂಡ್ಬಿಡಿ. ಈ ರೀತಿಯಾಗಿ ಜಿಗಿ ಅಂಶ ಇರೋದರಿಂದ ನಮ್ಮ ಅನ್ವಾಂಟೆಡ್ ಹೇರ್ಸ್ ಯಾವ ರೀತಿ ತುಂಬಾ ಈಸಿಯಾಗಿ ರಿಮೂವ್ ಆಗುತ್ತೆ ಅಂತ ತಿಳಿಸ್ತೇನೆ. ನೋಡಿ, ತುಂಬಾ ನ್ಯಾಚುರಲ್ ಆಗಿ ಮಾಡ್ಕೊಳ್ಬೋದು ಸ್ನೇಹಿತರೆ. ಯಾವುದೇ ಒಂದು ನಮ್ಮ ಸ್ಕಿನ್ಗೆ ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ. ನೋಡಿ,
ಇನ್ನು ಇದು ಬಿಸಿಯಾಗಿರೋದ್ರಿಂದ ಬಿಸಿಯಾಗಿರುವಾಗಲೇ ನಾವು ಎಲ್ಲಿ ನಮಗೆ ಅನ್ವಾಂಟೆಡ್ ಹೇರ್ಸ್ ಇರುತ್ತೆ ಕೈ ಮೇಲೆ ಕಾಲ ಮೇಲೆ ಅಥವಾ ಮುಖದ ಭಾಗದಲ್ಲಿ ಇದ್ದರೆ ಅಲ್ಲಿ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಇವಾಗ ಜೆಲ್ ರೀತಿಯಾಗಿ ನಮಗೆ ಸಿಕ್ಕಿಬಿಟ್ಟಿರೋದು ಸ್ನೇಹಿತರೆ. ನೋಡಿ ನಾನು ಇವಾಗ ಯಾವ ರೀತಿ ಅಪ್ಲೈ ಮಾಡಿ ತೋರಿಸ್ತೇನೆ ಅಂತ. ತುಂಬಾ ಈಸಿಯಾಗಿ ಅಪ್ಲೈ ಮಾಡ್ಕೊಳ್ಬೋದು. ಇದನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಿಮ್ಮ ಹ್ಯಾಂಡ್ ವಾಶ್ ಮಾಡಿಕೊಂಡು ನೆಕ್ಸ್ಟ್ ನೀವು ಕೈ ಮೇಲೆ ಅಥವಾ ಮುಖದ ಮೇಲೆ ಅಪ್ಲೈ ಮಾಡ್ತೀರಾ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ವ್ಯಾಸ್ಲಿನ್ನ ಅಪ್ಲೈ ಮಾಡ್ಕೊಂಡ್ಬಿಡಿ. ಯಾಕಂದರೆ ಈಸಿಯಾಗಿ ನಿಮ್ಮ ಅನ್ವಾಂಟೆಡ್ ಹೇರ್ಸ್ ರಿಮೂವ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ಪ್ರಮಾಣದಲ್ಲಿ ನೀವು ವ್ಯಾಸ್ಲಿನ್ನ ಅಪ್ಲೈ ಮಾಡಿಕೊಂಡು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ಆ್ಯಂಡ್ ಇದರ ಒಳಗಡೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋದಿದೆ. ಸ್ವಲ್ಪ ಪ್ರಮಾಣದಲ್ಲಿ ಕೋಲ್ಗೇಟ್ನ ಆ್ಯಡ್ ಮಾಡ್ಕೊಂಡ್ಬಿಡಿ. ಕೋಲ್ಗೇಟ್ ಕೂಡ ನಮ್ಮ ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕಂದರೆ ಇದರಲ್ಲಿ ತುಂಬಾ ಕೆಮಿಕಲ್ಸ್ ಇರುತ್ತೆ ಹಾಗೂ ಇದರಲ್ಲಿರುವಂಥ ಆರ್ಗ್ಯಾನಿಕ್ ವಸ್ತುಗಳಿಂದ ನಾವು ನಮ್ಮ ಕೂದಲನ್ನು ವೇಗವಾಗಿ ನಾವು ತುಂಬಾ ಫಾಸ್ಟಾಗಿ ರಿಮೂವ್ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ಪೂನ್ನ ಸಹಾಯದಿಂದ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿ ಸ್ನೇಹಿತರೆ, ಈ ರೀತಿ ಮನೆಮದ್ದುಗಳನ್ನು ಮಾಡ್ಕೋತಾ ಬಂದರೆ ನೀವು ಯಾವುದೇ ಒಂದು ಪಾರ್ಲರ್ಗೆ ಹೋಗಿ ವ್ಯಾಕ್ಸ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಹಾಗೂ ಸ್ವಲ್ಪ ಪ್ರಮಾಣದಲ್ಲಿ ಕೂಡ ನೋವಾಗೋದಿಲ್ಲ. ಈ ರೀತಿ ನೀವು ವ್ಯಾಕ್ಸ್ ಏನಾದರೂ ಮನೆಯಲ್ಲೇ ರೆಡಿ ಮಾಡಿಕೊಂಡು ಕ್ರೀಮ್ಗಳನ್ನ ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ತಾ ಬನ್ನಿ. ನೋಡಿ ನನ್ನ ಕೈ ಮೇಲೆ ಸ್ವಲ್ಪನೇ ಚಿಕ್ಕದಾಗಿ ಕೂದಲುಗಳಿರೋದು ಅನ್ವಾಂಟೆಡ್ ಹೇರ್ಸ್ ಇರೋದ್ರಲ್ಲಿ ನಾನು ಈ ಒಂದು ಕ್ರೀಮ್ನ ಅಪ್ಲೈ ಮಾಡ್ತಾ ಇರೋದು. ನೋಡಿ ಯಾವ ರೀತಿ ನಾನು ಅಪ್ಲೈ ಮಾಡ್ತಾ ಇರೋದಂತ. ಇದನ್ನು ಅಪ್ಲೈ ಮಾಡಿದ ತಕ್ಷಣ 20 ಮಿನಿಟ್ಸ್ವರೆಗೂ ಇದನ್ನು ಹಾಗೆ ಬಿಟ್ಟಿಡಿ. ನೆಕ್ಸ್ಟ್ ನೀವು ಒಂದು ಟಿಶ್ಯೂ ಪೇಪರ್ನಿಂದ ಇದನ್ನು ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೋದು ಸ್ನೇಹಿತರೆ. ರಿಮೂವ್ ಮಾಡಿದ ತಕ್ಷಣ ನಾನು ಕೂದಲು ಕೂಡ ತೋರಿಸ್ತೀನಿ, ಅಂದರೆ ಅನ್ವಾಂಟೆಡ್ ಹೇರ್ಸ್ ಕೂಡ ತೋರಿಸ್ತೀನಿ ಯಾವ ರೀತಿ ತುಂಬಾ ಕ್ಲೀನಾಗಿ ಕಾಣಿಸ್ತಾ ಇರೋದು ಅಂತ ನನ್ನ ಕೈ. ನಿಮಗೂ ಕೂಡ ಇಷ್ಟವಾದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.